ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆಜ್ ರೋಲ್ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಲಂಚ್ ಬಾಕ್ಸಿಗೆ ಅಂತ ಹೇಳಿ ವೆಜಿಟೇಬಲ್ ರೋಲ್ಸ್ ಹೆಂಗೆ ಮಾಡೋದಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ನಾನು ಅದಕ್ಕೆ ಜೀರಿಗೆ ಹಾಕ್ಕೊಂಡೀನಿ. ಆಮೇಲೆ ಫುಲ್ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಐತಿ, ಬೇಕಿದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸೊ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡೋಣ ಅಂತ ನಾ ಫುಲ್ ಚಾಪರ್ಲೆ ಚಾಪ್ ಮಾಡೀನಿ, ಸಣ್ಣದಾಗಿ ಹೆಚ್ಚಬೇಕಂತ ಹೇಳಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಂಥ ಫುಲ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಂಥ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟ್ಟ ನಾನು ಫ್ರೈ ಮಾಡೀನಿ. ನೆಕ್ಸ್ಟ್ ಇದಕ್ಕೆ ನಾನು 2 ಕ್ಯಾರೆಟ್ನ ಸೇಮ ಸಣ್ಣದಾಗಿ ಹೆಚ್ಕೊಂಡೀನಿ, ಬ್ಲೆಂಡ್ ಮಾಡ್ಕೊಂಡೀನಿ. ನೀವು ತುರಿದಾದರೂ ಹಾಕ್ಕೋಬೋದು ಅಥವಾ ಸಣ್ಣದಾದರೆ ಸಣ್ಣದಾಗಿ ಹೆಚ್ಚು ಹಾಕ್ಕೋಬೋದು. ಗಜ್ರಿದು ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡ್ಕೊಂಡೀನಿ. ವೆಜಿಟೇಬಲ್ಸ್ ಕಂಪಲ್ಸರಿ ಚಲೋತ್ನಂಗೆ ಫ್ರೈ ಆಗಬೇಕು, ಇಲ್ಲಾಂದ್ರೆ ಹಸಿ ಉಳಿತಾವೆ. ಅರ್ಧ ಚಮಚದಷ್ಟು ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೀನಿ. ನಿಮಗೆ ಬೇರೆ ಯಾವ ವೆಜಿಟೇಬಲ್ಸ್ ಬೇಕೋ ನೋಡಿರಿ, ಅವನ್ನೆಲ್ಲ ವೆಜಿಟೇಬಲ್ಸು ಹಾಕೋಬೋದು. 1 ಚಮಚದಷ್ಟು ಸೋಯಾ ಸಾಸ್, 2ರಿಂದ 3 ಚಮಚದಷ್ಟು ನಾನು ಚಿಲ್ಲಿ ಸಾಸ್ ಹಾಕ್ಕೊಂಡೀನಿ. ಅರ್ಧ ಚಮಚದಷ್ಟು ವಿನೆಗರ ಹಾಕ್ಕೊಂಡೀನಿ. ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಸಾಸ್ನ ಕೂಡ ಜಾಸ್ತಿ ಹಾಕ್ಕೋಬೋದು. ಇದನ್ನಷ್ಟು ಸಾಸಸ್ ಹಾಕ್ಕೊಂಡ್ಮೇಲೆ ಚಲೋ ಮಿಕ್ಸ್ ಮಾಡ್ಕೊಂಡೀನಿ. ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಕ್ಯಾಬೇಜನ್ನು ಹಾಕ್ಕೊಂಡೀನಿ. ಕ್ಯಾಬೇಜನ್ನ ಉಳ್ದಿದ್ದ ವೆಜಿಟೇಬಲ್ಸ್ ಜೊತೆ ಚಲೋದ್ನಂಗೆ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗಿ ಫುಲ್ ಫ್ರೈ ಆಗಬೇಕು ಅಲ್ಲಿ ಮಟ್ಟ ನಾನು ಕ್ಯಾಬೇಜನ್ನ ಫ್ರೈ ಮಾಡ್ಕೊಂಡೀನಿ. ಕ್ಯಾಬೇಜ್ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಈ ಸ್ಟಫಿಂಗ್ ಏನೈತೆ ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ನಾನು ಚಪಾತಿ ಹಿಟ್ಟನ್ನು ಮುಂಚೆನ ನಾದಿ ಇಟ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ನಾದ್ರಿ, ಅಂದರೆ ಪೂರಾ ಗಟ್ಟಿಯಾಗಲ್ಲ, ಪೂರಿ ಹದಕ್ಕೆ ನಾದ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದೀನಿ. ಪೂರಿಗಿಂತ ಒಂದು ಸ್ವಲ್ಪ ದೊಡ್ಡ ಉಳ್ಳಿ ತೊಗೊಂಡು ಒಂದೇ ಸಲ ಹಿಟ್ಟು ಹಚ್ಚಿ ಸ್ವಲ್ಪ ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ಳೋಣ ಅಂತ. ಹಿಟ್ಟು ಜಾಸ್ತಿ ಹಚ್ಚಬೇಡ್ರಿ, ಒಣ ಹಿಟ್ಟು ಜಾಸ್ತಿ ಒಣ ಹಿಟ್ಟು ಹಚ್ಕೊಂಡ್ರೆ ಎಣ್ಣೆ ಒಳಗೆ ಬರೀ ಹಿಟ್ಟು ಬಿಟ್ಕೊಂಡ್ಬಿಡ್ತೈತಿ. ಸೊ ಚಲೋ ಲಟ್ಟಿಸಿ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗ್ ಇತ್ತಲ್ಲ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಜಾಸ್ತಿ ಫಿಲ್ ಮಾಡೋಣ, ಇಲ್ಲಾಂದ್ರೆ ಬರೀ ಹಿಟ್ಟು ಬರ್ತೈತಿ ಚಪಾತಿದು. ಸೊ ಹಾಗಾಗಿ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. 2 ಸೈಡು ಎಡ್ಜಸ್ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಾವು ಸ್ಟಫ್ ಮಾಡಿರೋಂಥ ಸ್ಟಫಿಂಗ್ ಹೊರಗೆ ಬರೋಂಗಿಲ್ಲ. ನೆಕ್ಸ್ಟ್ ಈ ಕಡೆಯಿಂದ ಫೋಲ್ಡ್ ಮಾಡಿ ಚಲೋ ಟೈಟಾಗಿ ರೋಲ್ ಮಾಡಿರಿ. ಇದಕ್ಕೆ ನೀರು ಮತ್ತು ಮೈದಾ ಹಿಟ್ಟಿಂದ ಸ್ಲರಿ ಹಚ್ಬೇಕಂತೇನಿಲ್ಲ, ಇಷ್ಟ ಇದು ಚಲೋ ಪ್ಯಾಕ್ ಆಗಿಬಿಡ್ತೈತಿ. ಈಗ ಇದು ರೆಡಿ ಆಗೈತಿ. ಎಣ್ಣೆನೂ ಚಲೋತ್ನಂಗೆ ಕಾದೈತಿ. ಒಂದು ಸಲ ಚಲೋತ್ನಂಗೆ ಎಣ್ಣೆ ಕಾಯಿಸಿ ರೋಲ್ಸ್ನ ಬಿಟ್ಕೊಳ್ಳೋ ಮಟ್ಟ ಮಾತ್ರ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ರೋಲ್ಸ್ನ ಬಿಟ್ಕೊರಿ. ಆಮೇಲೆ ಫುಲ್ ಲೋ ಫ್ಲೇಮ್ನಾಗ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡಿರಿ. ನೀವು ಗ್ಯಾಸ್ ಫ್ಲೇಮ ಜಾಸ್ತಿ ಇಟ್ರಂದ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗಿಬಿಡ್ತಾವೆ, ಬಟ್ ಒಳಗೆ ಹಿಟ್ಟು ಹಸಿ ಉಳಿತೈತಿ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮ್ನಾಗ ಕಂಪ್ಲೀಟಾಗಿ ಫ್ರೈ ಮಾಡಿರಿ. ಅಂದ್ರೆ ಸ್ಟಫಿಂಗು ಫ್ರೈ ಆಗಿರ್ತೈತಿ ಮತ್ತು ಹಿಟ್ಟು ಕೂಡ ಫ್ರೈ ಆಗಿರ್ತೈತಿ. ಸೊ ನೋಡ್ರಿ ಇಲ್ಲೇ ರೋಲ್ಸ್ ಡೀಪ್ ಫ್ರೈ ಆಗಿ ರೆಡಿ ಆಗ್ಯಾವು. ಭಾರಿ ಮಸ್ತ್ ಆಗ್ತಾವೆ. ಟಿಫನ್ ಬಾಕ್ಸಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಜಸ್ಟ್ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತಾವೆ. ಇದನ್ನು ಜಸ್ಟ್ ಹಿಂಗೆ ಕಟ್ ಮಾಡಿದ್ವಿ ಅಂತಂದ್ರೆ ಟೇಸ್ಟ್ ಮಾಡೋಕೆ ರೆಡಿ ಆಗಿಬಿಡ್ತಾವೆ ನೋಡಿರಿ. ನಾನು ಮಾಡಿದಂಥ ವೆಜ್ ರೋಲ್ಸ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.